Hello, busy people. Welcome back to my channel. ಸೆಕೆಂಡ್ ಡೇ ಆಫ್ ಆ ಟ್ರಿಪ್ ಈ ಬ್ಯೂಟಿಫುಲ್ ವೆಸ್ಟ್ ಕಲಾಡಗೆ ಬಾಯ್ ಹೇಳಿ ನಾವು ಹೊರಡ್ತಾ ಇರೋದು ವರ್ಕಲಾ ಕ್ಲಿಫ್ಗೆ ಅರ್ಲಿ ಮಾರ್ನಿಂಗ್ 7 o'clock ಎಲ್ಲ ಹೊರಟ್ವಿ. ಅಷ್ಟೊತ್ತಿಗೆ ಎಷ್ಟು ಬಿಸಿಲಿದೆ ನೋಡಿ. ಆನ್ ದ ವೇ ನಾವು ಹೋಗಿದ್ದು ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೆ. ಅದು ನೋಡಿಕೊಂಡು ಜಟಾಯು ಆರ್ಟ್ ಸೆಂಟರ್ಗೂ ಹೋಗಿದ್ವಿ. Are you excited, Shona? Shons? Ada, careful, careful. We'll go in the last one. Wait. We'll go in this one. Careful, careful. ಜಟಾಯು ಸ್ಕಲ್ಪ್ಚರ್ ನೋಡೋದಕ್ಕೆ ಮೇಲ್ ಹೋಗೋದಕ್ಕೆ ದೇರ್ ಆರ್ ಸೋ ಮೆನಿ ವೇಸ್. ಲೈಕ್ ನೀವು ಟ್ರೆಕ್ ಮಾಡಿ ಹೋಗ್ಬೋದು, ಇಲ್ಲ ರೋಪ್ ಕ್ಲೈಂಬಿಂಗ್ ಮಾಡ್ಬೋದು, ಇಲ್ಲ ಕೇಬಲ್ ಕಾರಲ್ಲಿ ಹೋಗ್ಬೋದು. ನಾವೀಗ ಆಪ್ಟ್ ಮಾಡಿದ್ದು ಕೇಬಲ್ ಕಾರ್. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇದು ನಮಗೆ. ತುಂಬಾನೇ ಚೆನ್ನಾಗಿತ್ತು. ಮೇಲೆ ಆ ಕೇಬಲ್ ಕಾರಿಂದ ಕೆಳಗಡೆ ವ್ಯೂ ನೋಡಿದಾಗ ತುಂಬಾ ಬ್ಯೂಟಿಫುಲ್ ಆಗಿತ್ತು, ತುಂಬಾ ಥ್ರಿಲ್ಲಿಂಗ್ ಆಗಿತ್ತು, ಚೆನ್ನಾಗಿತ್ತು. ಜಟಾಯು ನೋಡಿದ್ಮೇಲೆ ಅಲ್ಲೇ ಒಂದು ರಾಮನ ದೇವಸ್ಥಾನ ಇದೆ. ಗೋಲ್ಡನ್ ಶ್ರೀರಾಮನ ವಿಗ್ರಹ, ಬ್ಯೂಟಿಫುಲ್ ಪ್ಲೆಸೆಂಟ್ ಸ್ಮೈಲ್, ತುಂಬಾನೇ ಚೆನ್ನಾಗಿತ್ತು. ಜಟಾಯು ನೋಡಿಕೊಂಡು ನಾವು ಸ್ಟ್ರೈಟಾಗಿ ಹೊರಟಿದ್ದು ವರ್ಕಲಾ ಕ್ಲಿಫ್ಗೆ. ಬ್ಲ್ಯಾಕ್ ಬೀಚ್ ರೆಸಾರ್ಟ್ ಅನ್ನೋ ರೆಸಾರ್ಟಲ್ಲಿ ಸ್ಟೇ ಬುಕ್ ಮಾಡ್ಕೊಂಡಿದ್ವಿ. ಆ್ಯಕ್ಚುಲಿ 12 ಗಂಟೆಗೆ ಚೆಕ್ ಇನ್ ಇರೋ ರೂಮಿಗೆ ನಾವು ಚೆಕ್ ಇನ್ ಆಗಿದ್ದು ಈವ್ನಿಂಗ್ 4 o'clock ಆಗೋಯಿತು. ಚೆಕ್ ಇನ್ ಆಗಿ ಬೇಗ ಬೀಚ್ಗೆ ಹೋಗೋಕ್ಕೆ ಅಂತ ರೆಡಿ ಆದ್ವಿ. ನಾವೆಲ್ಲ ಬೀಚ್ಗೆ ಹೋಗಕ್ಕೆ ರೆಡಿ. ಲುಕ್ ಅಟ್ ಮೈ ಬ್ಯಾಗ್. ಎಷ್ಟು ಎಕ್ಸೈಟ್ಮೆಂಟಿಂದ ಹೋದ್ವೋ ಅಷ್ಟೇ ಡಿಸಪಾಯಿಂಟ್ಮೆಂಟಿಂದ ವಾಪಸ್ ಬಂದ್ವಿ. ಮಳೆ ಸ್ಟಾರ್ಟ್ ಆಗ್ತಿತ್ತು, ಹೆವಿ ಟೈಡ್ಸ್ ಇತ್ತು, ಸೊ ಯಾರನ್ನೂ ಅಲೋ ಮಾಡಲಿಲ್ಲ. ರೂಮಿಗೆ ಬಂದು ಮಳೆ ನಿಂತ ಮೇಲೆ ನೈಟ್ ಡಿನ್ನರ್ಗೆ ಅಂತ ಹೋದ್ವಿ. ನಮ್ಮ ಮಗು ಪಾಸ್ತಾ ಬೇಕು ಅಂತ ಹಠ ಮಾಡ್ತು. ಅದು ಆರ್ಡ್ರ್ ಮಾಡಿದ ಪಾಸ್ತಾ ಬರೋ ಅಷ್ಟರಲ್ಲಿ ಅದು ಮಲ್ಕೊಂಡೇ ಬಿಡ್ತು. ದೆನ್ ನಾವು ಊಟ ಮಾಡಿ ಹೋಗಿ ಮಲ್ಕೊಂಡ್ವಿ. ಅರ್ಲಿ ಮಾರ್ನಿಂಗ್ 6:30 ಅಷ್ಟೊತ್ತಿಗೆ ನಾವು 3 ಜನ ರೆಡಿಯಾಗಿ ಬೀಚಿಗೆ ಅಂತ ಬಂದ್ವಿ. ತುಂಬಾನೇ ಚೆನ್ನಾಗಿತ್ತು. ಒಂದು ಸ್ವಲ್ಪನೂ ಕ್ರೌಡ್ ಇರಲಿಲ್ಲ, ಸ್ವಲ್ಪನೂ ಗಲೀಜಿರಲಿಲ್ಲ. ಬೀಚ್ ತುಂಬ ಕ್ಲೀನಾಗಿತ್ತು. ನಾವೆಲ್ಲರೂ ತುಂಬ ಎಂಜಾಯ್ ಮಾಡಿದ್ವಿ. Chudakku, what are you doing, baby? ವರ್ಕಲಾ ಮೇನ್ ಬೀಚ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಅಲ್ಲಿ ಆ್ಯಕ್ಟಿವಿಟೀಸ್ ಎಲ್ಲ ತುಂಬಾ ಇದೆ. ವಾಟರ್ ಆ್ಯಕ್ಟಿವಿಟೀಸ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ. ಬಟ್ ತುಂಬ ಜನ ಜಾಸ್ತಿ ಆ್ಯಂಡ್ ಆಲ್ಸೋ ಯಾವ ಆ್ಯಕ್ಟಿವಿಟೀಸ್ಗೂ ಮಗುನ ಅಲೋ ಮಾಡಲ್ಲ ಅಂತ ನಾವು ಹೋಗಲಿಲ್ಲ. ನೆಕ್ಸ್ಟ್ ಸ್ಟೇ ನಮ್ದು ಇದ್ದಿದ್ದು ಕೃಷ್ಣ ತೀರಮ್ ಅಂತ ಹೇಳಿ. ಅವತ್ತು ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ಕೃಷ್ಣ ತೀರಮಿಗೆ ಶಿಫ್ಟ್ ಆದ್ವಿ. ನಾವು ಬುಕ್ ಮಾಡೋವಾಗ ನಮಗೆ ಗೊತ್ತಿರಲಿಲ್ಲ ಇದು ಎರಡು ಪಕ್ಕದಲ್ಲೇ ಇದೆ ಅಂತ. ನಾವು ಆ್ಯಕ್ಚುಲಿ ವರ್ಕಲಾ ಮೇನ್ ಬೀಚಿಗೆ ಹತ್ತಿರ ಆ್ಯಕ್ಟಿವಿಟೀಸ್ ಮಾಡೋಕ್ಕೆಲ್ಲ ಹೋದಾಗ ಈಸಿ ಇರುತ್ತೆ ಅಂದ್ಕೊಂಡ್ವಿ. ಬಟ್ ಈ ಎರಡೂ ಪಕ್ಕದಲ್ಲೇ ಇತ್ತು. ಮೋರ್ ಓವರ್ ನಾವು ಹೋಗಲೂ ಇಲ್ಲ ವರ್ಕಲಾ ಬೀಚ್ಗೆ, ಬಿಕಾಸ್ ನಮಗೆ ಕೃಷ್ಣ ತೀರಮಲ್ಲಿ ಸ್ಟೇ ತುಂಬಾ ಚೆನ್ನಾಗಿತ್ತು. ನೀವು ಯಾರಾದರೂ ಹೋಗ್ತಿದ್ರೆ ವಿ ವಿಲ್ ಹೈಲಿ ರೆಕಮೆಂಡ್ ದಿಸ್ ಟು ಯು ಗೈಸ್. ಫುಡ್ ಆಗಲಿ, ಸ್ಟಾಫ್ ರೆಸ್ಪಾಂಡ್ ಮಾಡೋ ರೀತಿ ಆಗಲಿ, ಸರ್ವಿಸ್ ಆಗಲಿ, ರೂಮ್ ಮೇಂಟೆನೆನ್ಸ್ ಆಗಲಿ ತುಂಬಾ ಬ್ಯೂಟಿಫುಲ್ ಆಗಿದೆ. ನಮ್ಮ ಸ್ಟೇ ಇದ್ದಿದ್ದು ಇಲ್ಲೇ ಬೀಚ್ ವ್ಯೂ ಸ್ಟೇ ತೊಗೊಂಡಿದ್ವಿ. ಇಲ್ಲಿ ಪೂಲ್ ಸಹ ಇತ್ತು. ಸೊ ನಾವು ಯಾವ ವರ್ಕಲಾ ಬೀಚ್ಗೂ ಹೋಗಲಿಲ್ಲ. ನಮ್ಮ ಸ್ಟೇನ ಕಂಪ್ಲೀಟ್ ಇನ್ ಆ್ಯಂಡ್ ಔಟ್ ನಾವಿಲ್ಲಿ ಎಂಜಾಯ್ ಮಾಡಿದ್ವಿ. ಇಟ್ ಹ್ಯಾಡ್ ಅ ಬ್ಯೂಟಿಫುಲ್ ವ್ಯೂ. ಸನ್ರೈಸ್ ನೋಡಿಕೊಂಡು, ಸನ್ಸೆಟ್ ನೋಡಿಕೊಂಡು ನಮಗೆ ಅಲ್ಲಿ ಎಲ್ಲೂ ಹೋಗಬೇಕು ಅನ್ನಿಸ್ಲಿಲ್ಲ, ಏನೂ ಮಾಡ್ಬೇಕು ಅನ್ನಿಸ್ಲಿಲ್ಲ. ಆ ಬೆಂಚಸ್ ಮೇಲೆ ರಿಲ್ಯಾಕ್ಸ್ ಆಗಿ ವ್ಯೂ ನೋಡಿಕೊಂಡೇ ಇದ್ಬಿಟ್ವಿ. ನಾನು ಎಷ್ಟು ಟ್ಯಾನ್ ಆಗಿಬಿಟ್ಟಿದೆ, ಎಷ್ಟು ಸ್ಕಿನ್ ಅಫೆಕ್ಟ್ ಆಗಿಬಿಟ್ಟಿತ್ತು. ಬಟ್ ಐ ವಾಸ್ ನಾಟ್ ಎಟ್ ಆಲ್ ವರಿಡ್. ಅಲ್ಲಿರೋ ಅಷ್ಟೊತ್ತು ನಾವು ಎಂಜಾಯ್ ಮಾಡಿದ್ದೀವಿ.
ಸ್ವಲ್ಪ ಹೊತ್ತು 3 ಜನ ಸ್ವಿಮ್ ಮಾಡಿದ್ವಿ. ಸ್ವಿಮ್ಮಿಂಗ್ ಪೂಲಲ್ಲೂ ಸಹ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಈವ್ನಿಂಗ್ ಸನ್ಸೆಟ್‌ನ ನೋಡಿದ್ವಿ. ತುಂಬಾ ಬ್ಯೂಟಿಫುಲ್ ಆಗಿತ್ತು. ನೈಟ್ ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ಹೋಗಿದ್ವಿ. ನನ್ನ ಫಸ್ಟ್ ಟೈಮ್ ಕ್ಯಾಂಡಲ್ ಲೈಟ್ ಡಿನ್ನರ್ ಆ್ಯಂಡ್ ಅದು ಬೀಚ್ ಸೈಡ್ ತುಂಬಾನೇ ಖುಷಿ ಆಯಿತು. ಆ್ಯಂಡ್ ಅರ್ಲಿ ಮಾರ್ನಿಂಗ್ ಮತ್ತೆ ನಾವು ಬೀಚಿಗೆ ಹೋಗಿದ್ವಿ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಮಗು ಆ್ಯಕ್ಚುಲಿ ನನ್ನ ಮಗಂಗೆ ಸ್ವಲ್ಪ OCD, ನೀವು ಮುಂಚೆಯಿಂದ ಫಾಲೋ ಮಾಡ್ತಾ ಇದ್ರೆ ಗೊತ್ತಿರ್ಬೋದು. ಅವನಿಗೆ ಸ್ವಲ್ಪ ಗಲೀಜಿದ್ರು ಆಗಲ್ಲ. ಬಟ್ ಥ್ಯಾಂಕ್ಫುಲಿ ಇಲ್ಲಿ ತುಂಬ ಕ್ಲೀನ್ ಆಗಿತ್ತು. ಅವ್ನು ತುಂಬಾನೇ ಎಂಜಾಯ್ ಮಾಡ್ದ. ಮಗು ಆರಾಮಾಗಿದೆ ಅಂದರೆ ಆಬ್ವಿಯಸ್ಲಿ ಪೇರೆಂಟ್ಸ್ ಆರಾಮಾಗಿರ್ತಾರೆ. ನಮಗೂ ಎಂಜಾಯ್ ಮಾಡೋಕ್ಕಾಗತ್ತೆ. ಸೊ ನಾವು ಬ್ಯೂಟಿಫುಲ್ಲಾಗಿ ಎಂಜಾಯ್ ಮಾಡಿದ್ವಿ. ಎಲ್ರೂ ತುಂಬಾ ಹೊತ್ತು ನಾವು ಬೀಚಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ತುಂಬಾನೇ ಎಂಜಾಯ್ ಮಾಡಿದ್ವಿ. ಸಿಕ್ಕಾಪಟ್ಟೆ ಫೋಟೋಸ್, ಪಿಕ್ಚರ್ಸ್, ವಿಡಿಯೋಸ್ ಎಲ್ಲಾನು ತಗೊಂಡ್ವಿ. ಆ್ಯಂಡ್ ಮೋರ್ ದೆನ್ ಆಲ್ ದಿಸ್ ತುಂಬ ಖುಷಿಯಿಂದ ತುಂಬ ಕಾಮ್ ಆಗಿ ಪೀಸ್ ಆಗಿ ಇಲ್ಲಿದ್ವಿ ನಾವು ಆ್ಯಕ್ಚುಲಿ. ಆಫ್ಟರ್ ಸೋ ಮಚ್ ಲಾಂಗ್ ಟೈಮ್ ಬರೀ ನಾವು ಲೈಕ್ ನಾನು, ಪಣಿ, ಮಗು ಮಾತ್ರ ಹೋಗಿದ್ದಿದ್ದು ವೆಕೇಶನ್. ತುಂಬ ಎಂಜಾಯ್ ಮಾಡಿದ್ವಿ. ಸೊ ದಿಸ್ ಇಸ್ ಆಲ್ ಫಾರ್ ಟುಡೇ. ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು.